ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಅಂತ ಬನ್ನಿ ನೋಡೋಣ. ₹22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,990 ರೂಪಾಯಿ. ₹24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,190 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದಿನ ದರದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಲಲನೆಯರ ಸಹಜ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ನೀಡೋದು ಮಿರಮಿರ ಮಿಂಚೋ ಒಡವೆ. ಅದಲ್ಲದೆ ಆಭರಣಗಳಂದ್ರೆ ಹೆಂಗಳೆಯರಿಗೆ ಪಂಚಪ್ರಾಣ. ಈ ಚಿನ್ನದ ಆಕರ್ಷಣೆ ಎಂಥವರನ್ನ ಕೂಡ ತನ್ನತ್ತ ಸೆಳೆಯುತ್ತೆ. ಹೌದು, ಅಂಥದ್ದೇ ಭರ್ಜರಿ ಜ್ಯುವೆಲರಿ ಮೇಳವೊಂದು ಬೆಂಗಳೂರಲ್ಲಿ ಆರಂಭವಾಗಿದೆ. ಮಿರಮಿರ ಮಿಂಚೋ ಆಭರಣ, ಒಂದೇ ಸೂರಿನಡಿ ವೆರೈಟಿ ಚಿನ್ನಾಭರಣ. ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ಲೇಬೇಕು ಅನಿಸೋ ಚಿನ್ನ. ವಾಹ್, ಸೂಪರ್ ಅಲ್ವಾ? ಇವು ಕೋಲ್ಕತ್ತಾ, ಜೈಪುರ್, ಹೈದರಾಬಾದ್ ಸೇರಿದಂತೆ ದೇಶದ ವಿವಿಧ ನಗರಗಳ ಫೇಮಸ್ ಡಿಸೈನ್ಸ್. ಈ ಡಿಫರೆಂಟ್ ಜ್ಯುವೆಲರಿ ಈಗ ಒಂದೇ ಕಡೆ ಲಭ್ಯ. ಇದೇ ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ ನಡೆದಿರೋ ಜ್ಯುವೆಲ್ಸ್ ಆಫ್ ಇಂಡಿಯಾ ಪ್ರದರ್ಶನ. ಇವತ್ತಿಂದ ಆರಂಭವಾದ ಈ ಪ್ರದರ್ಶನಕ್ಕೆ ಸಿಎಂ ಪತ್ನಿ ಡಾಟಿ ಸದಾನಂದಗೌಡ ಹಾಗೂ ಸಚಿವ ಕೃಷ್ಣ ಪಾಲೇಮಾರ್ ಚಾಲನೆ ನೀಡಿದರು. ಪ್ರದರ್ಶನದ ರಾಯಭಾರಿ ನಟಿ ಲಕ್ಷ್ಮೀ ಗೋಪಾಲಸ್ವಾಮಿ ಕೂಡ ಉಪಸ್ಥಿತರಿದ್ದರು. ಮುಂಚೆಲ್ಲ ಸ್ವಲ್ಪ ಕಂಜೆಸ್ಟೆಡ್ ಅನ್ಸುತ್ತೆ, ಯಾಕಂದರೆ ಅಷ್ಟು ಸಕ್ಸಸ್ಫುಲ್ ಆಗಿರೋದು ಈ ಎಕ್ಸಿಬಿಷನ್ನು. ನಮ್ಗೆ ಓಡಾಡೋಕ್ಕೆ ಹಿತವಾಗಿದೆ. ಆ ಆಂಬಿಯನ್ಸ್ ಬೇಕು ಜ್ಯುವೆಲ್ರಿ ಕೊಂಡ್ಕೊಳ್ಳುವಾಗ. ರೈಟ್ ಆಂಬಿಯನ್ಸ್ ಇದೆ, ನಮಗೆ ಒಂಥರ ಗಾಳಿ ಬರ್ತಾ ಇದೆ, ಲಾಟ್ ಆಫ್ ಸ್ಪೇಸ್ ಟು ಮೂವ್ ಅರೌಂಡ್, ಲಾಟ್ ಆಫ್ ಬ್ಯೂಟಿಫುಲ್ ಜ್ಯುವೆಲ್ರಿ ನೋಡ್ತಾ ಇದ್ದೀನಿ. ಸೊ ಭಾಳ ಅದ್ಭುತವಾದ ಸುಂದರವಾದ ಅನುಭವ ಅಂತ ಹೇಳ್ಬೋದು. ತುಂಬ ಅದ್ದೂರಿಯಾಗಿ 125 ಸ್ಟಾಲ್ಗಳನ್ನು ಇಲ್ಲಿ ಅಳವಡಿಸಿದ್ದೀವಿ. ಈ ಒಂದು ಸ್ಟಾಲಲ್ಲಿ ಎಲ್ಲರೂ ಕೂಡ ದೊಡ್ಡ ಸ್ಪೇಸ್ ಸಿಕ್ಕಿದೆ. ಒಳ್ಳೆ ಒಂದು ಡಿಸ್ಪ್ಲೇವನ್ನು ಎಲ್ಲ ಮಾಡಿದ್ದಾರೆ. ಗ್ರಾಹಕರು ಇದು ಒಂದು ಒಳ್ಳೆ ಒಂದು ಅವಕಾಶ. ಈ ಒಂದು ಒಂದೇ ವೇದಿಕೆಯಲ್ಲಿ ಇಂಥ ಹಲವಾರು ಜ್ಯುವೆಲ್ರಿಗಳನ್ನು ಅವ್ರು ನೋಡಬೇಕಾದ್ರೆ ಕಣ್ಣಿಗೆ ಒಂಥರ ಖುಷಿ ಆಗುತ್ತೆ. ಇನ್ನು ಆಭರಣ ಅಂದ್ರೆ ಕೇಳಬೇಕೆ? ಮೊದಲ ದಿನವೇ ಹೆಗ್ಗಳೆಯರು ಚಿನ್ನಾಭರಣ ಪರ್ಚೇಸ್ ಮಾಡೋದ್ರ ಮೂಲಕ ಸಖತ್ ರೆಸ್ಪಾನ್ಸ್ ನೀಡಿದ್ರು. It's really good and there's a lot of options in diamonds this time more than gold. So those are people who want to really buy diamonds, really worth coming over here. The designs are fancy too this time, very latest designs. 4 ದಿನಗಳವರೆಗೆ ಜ್ಯುವೆಲರಿ ಪ್ರದರ್ಶನ ನಡೆಯಲಿದೆ. ಒಟ್ನಲ್ಲಿ ಒಡವೆಗಳು ಕಾಸ್ಟ್ಲಿ ಆದ್ರೂ ಕ್ಯೂಟ್ ಆಗಿವೆ ಅಂದ್ರೆ ತಪ್ಪಾಗಲ್ಲ. ಮಮತಾ ವರ್ಧಾಳ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ಅಂದ್ರೆ ಕೇಳ್ಬೇಕಾ? ಇಲ್ಲಿ ಎಲ್ಲವೂ ಸಿಗುತ್ತೆ. ನಿಮಗೆ ಬಯಸಿದ ತಿಂಡಿಯನ್ನ ತಿನ್ನಬಹುದು. ಅದಕ್ಕೆ ನಾವು ಇವತ್ತು ನಿಮ್ಮನ್ನ ಒಂದು ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ. ಥಾಯ್, ಸಿಂಗಾಪುರ್, ಮಲೇಷ್ಯಾ, ಚೈನೀಸ್ ಫುಡ್ ಅನ್ನ ಒಂದ್ಸಾರಿ ಚಪ್ಪರಿಸಬೇಕು ಅಂತ ಮನಸ್ಸಾಗ್ತಿದ್ಯಾ? ಡೋಂಟ್ ವರಿ, ನೀವು ಬೆಂಗಳೂರಿನ ಯುಪಿ ಸಿಟಿಗೆ ಭೇಟಿ ಕೊಟ್ರೆ ಸಾಕು. ಇಂಥ ತಿಂಡಿಗಳನ್ನ ತಿಂದು ಎಂಜಾಯ್ ಮಾಡಬಹುದು. ಇದಿಷ್ಟೇ ಅಲ್ಲ, ಇನ್ನೂ ನಾನಾ ವೆರೈಟಿ ಫುಡ್ಗಳು ಇಲ್ಲಿವೆ. ಟೇಸ್ಟಿ ಟ್ಯಾಂಗಲ್ಸ್ ಅನ್ನೋ ಈ ರೆಸ್ಟೋರೆಂಟ್ ನಲ್ಲಿ ಎಲ್ಲ ಫುಡ್ ಸಖತ್ ಟೇಸ್ಟಿ ಆಗಿರುತ್ತೆ. Really authentic. Next the dumplings and the Thailand fish what I had, everything was exactly the way what I had in China and Singapore. So I really loved the food here. ಈ ರೆಸ್ಟೋರೆಂಟ್ ಅಲ್ಲಿ ಬರೀ ವೆಜ್ ಮಾತ್ರ ಅಲ್ಲ, ನಾನ್ ವೆಜ್ ಖಾದ್ಯಗಳು ಸಿಗುತ್ತವೆ. ವೆಜ್ ನಲ್ಲಿ ಫೇಮಸ್ ಡಿಶ್ ಅಂದ್ರೆ ಪನೀರ್ ಕೇಕ್. ನಾನ್ ವೆಜ್ ನಲ್ಲಿ ಫೇಮಸ್ ಫುಡ್ ಅಂದ್ರೆ ರೋಸ್ಟೆಡ್ ಡಕ್. ಈ ಡಿಫರೆಂಟ್ ತಿಂಡಿಯನ್ನ ಮಾಡೋದು ಹೇಗೆ ಅನ್ನೋದನ್ನ ಈ ರೆಸ್ಟೋರೆಂಟ್ ನ ಶೆಫ್ ಹೇಳ್ತಾರೆ ನೋಡಿ. Our best in our brand, our signature product is basically it's a Singaporean style. Most of the restaurant make the Peking style. We are doing different in Singaporean style. Okay, this is a Singaporean duck,
most of the people coming in my restaurant to have this only. This is one of my signature item. ಸೊ ಇದು ಒನ್ ಆಫ್ ದ ಟೇಸ್ಟೆಡ್ ಪ್ರಾಡಕ್ಟ್. ಇನ್ನೊಂದು ಏನಂದರೆ ಇದು ಅಥೆಂಟಿಕ್ ಫುಡ್, ಸ್ಟ್ರೀಟ್ಸ್ ವೈಸ್ ಫುಡ್ ಅಂತಾರೆ. ಇವಾಗ ಸಿಂಗಾಪುರಿನ ಸ್ಟೈಲಲ್ಲಿ ಇವಾಗ ಅವ್ರದ್ದು ಅಥೆಂಟಿಕ್ ಯಾವ ಥರ ಇರುತ್ತೆ ಅದೇ ಥರ ಸೇಮ್ ಪ್ರಿಪ್ರೇಷನ್ ನಮ್ದು ಇಲ್ಲಿರುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ಇಂಡೋ ಚೈನೀಸ್, ದೇರ್ ಇಸ್ ನೋ ಮಿಕ್ಸಿಂಗ್. ಅಂದ ಹಾಗೆ ಇದು ಓಪನ್ ರೆಸ್ಟೋರೆಂಟ್. ಇಲ್ಲಿಗೆ ನೀವು ಬಂದ್ರೆ ನಾನಾ ದೇಶಗಳ ಖಾದ್ಯಗಳನ್ನ ತಿಂತ ಜೊತೆಗೆ ಹರಟೆ ಹೊಡಿತಾ ಎಂಜಾಯ್ ಮಾಡಬಹುದು. ಇನ್ಯಾಕೆ ತಡ, ಹೋಗಿ ಡಿಫ್ರೆಂಟ್ ಫುಡ್ಗಳನ್ನ ಟೇಸ್ಟ್ ಮಾಡಿ. ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.